ಹಾಯ್ ಹಲೋ ನಮಸ್ಕಾರ. ನಾನು ನಿಮ್ಮ ಸುಬ್ರಹ್ಮಣ್ಯ ಮಿಲಿಯನ್ ಮೊಮೆಂಟ್ಸ್ ಚಾನಲ್ ಇಂದ. ಇವತ್ತು ಬಿಸಿ ಬಿಸಿ ಪುಂಡಿ ಮಾಡುವಂತಹ ಒಂದು ವಿಧಾನವನ್ನ ಹೇಳಿಕೊಡ್ತಾ ಇದ್ದೀನಿ. ಬಹಳ ಸಿಂಪಲ್. ನಾನಿಲ್ಲೊಂದು 5 ಗ್ಲಾಸ್‌ನಷ್ಟು ಬೆಳ್ತಕ್ಕಿಯನ್ನ ತಗೊಂಡಿದ್ದೇನೆ. ಇದನ್ನ ತೊಳೆದಿಲ್ಲ, ಡೈರೆಕ್ಟ್ ಆಗಿ ಹಾಕುವಂತದ್ದು. ನಿಮ್ಗೆ ಎಷ್ಟು ಬೇಕೋ ಅಷ್ಟು ಗ್ಲಾಸ್ ಅಕ್ಕಿನ ತಗೊಂಡ್ಬಿಟ್ಟು ಸಣ್ಣ ಉರಿಯಲ್ಲಿ ಒಂದು 5 ನಿಮಿಷ ಅದನ್ನ ಫ್ರೈ ಮಾಡ್ಕೋಬೇಕು. ಬಣ್ಣ ಅನ್ನುವಂಥದ್ದು ಸ್ವಲ್ಪ ಚೇಂಜ್ ಆದ್ರೆ ಸಾಕು. ಕಪ್ಪಾಗುವಷ್ಟು ಹುರಿಯೋದು ಬೇಡ. ಯಾಕೆ ಇದನ್ನ ಫಸ್ಟಿಗೆ ಹುರಿಬೇಕು ಅಂತ ಹೇಳಿದ್ರೆ, ಆಮೇಲೆ ಅದನ್ನ ಗ್ರೈಂಡ್ ಮಾಡುವಾಗ ನಿಮ್ಗೆ ಈಸಿ ಆಗತ್ತೆ. ಆಮೇಲೆ ಸ್ವಲ್ಪ ತಣ್ಣಗಾದ ನಂತರ ಕ್ಲೀನಾಗಿ ಒಂದು 3 ಸರಿ ತೊಳ್ಕೊಂಡ್ಬಿಡಿ. ಕ್ಲೀನಾಗಿ ಅದರ ಕೊಳೆ ಎಲ್ಲ ಹೋದ ನಂತರ ಅದನ್ನ ಚಂದ ಮಾಡಿ ಸೋಸಿ ಒಂದು ಕ್ಲೀನ್ ಆದ ಬಟ್ಟೆಗೆ ಹಾಕ್ಬಿಟ್ಟು ಫ್ಯಾನ್ ಅಡಿಗೆ ಸ್ವಲ್ಪ ಡ್ರೈ ಆಗ್ಲಿಕ್ಕೆ ಬಿಡಿ. ಅದಿನ ನೀರಿನ ಅಂಶ ಅನ್ನುವಂಥದ್ದೆಲ್ಲ ಕಂಪ್ಲೀಟ್ ಹೋಗ್ಬೇಕು. ಈ ರೀತಿಯಾಗಿ ಫ್ಯಾನ್ ಅಡಿಗೆ ಒಂದು 5 ರಿಂದ 10 ನಿಮಿಷ ಇಟ್ರೆ ಚೆನ್ನಾಗಿ ಡ್ರೈ ಆಗ್ತದೆ ನೋಡಿ. ಇಷ್ಟು ಉದುರಾಗಿ ಬರ್ಬೇಕು. ಅದಾದ ನಂತರ ಅದನ್ನ ಮಿಕ್ಸಿಗೆ ಹಾಕೊಂಡ್ಬಿಟ್ಟು ಸಣ್ಣದಾಗಿ ಸ್ವಲ್ಪ ಹುಡಿ ಮಾಡ್ಕೊಂಡ್ರೆ ಸಾಕಾಗತ್ತೆ. ರವೆ ಸೈಜಿಗೆ ಬರಬೇಕಾಗತ್ತೆ. ತುಂಬಾ ಗ್ರೈಂಡ್ ಮಾಡ್ಲಿಕ್ಕೆ ಹೋಗ್ಬೇಡಿ. ತುಂಬಾ ಗ್ರೈಂಡ್ ಮಾಡಿದ್ರೆ ಪೇಸ್ಟ್ ತರ ಆಗ್ಬಿಡ್ತದೆ. ತರಿತರಿಯಾದಂತಹ ರವೆ ತರ ಅದನ್ನ ನಾವು ಮಿಕ್ಸಿಗೆ ಹಾಕೋಬೇಕಾಗತ್ತೆ. ನೋಡಿ ಇದಾಗಿದೆ ಇವಾಗ. ನೋಡಿ ಎಷ್ಟು ತರಿ ಇರ್ಬೇಕಂದ್ರೆ ಕೈಯಲ್ಲಿ ಈ ತರ ಇಳಿಬೇಕಾಗ್ತದೆ ಅದು. ಅದಾದ ನಂತರ ನಾವು ಒಂದು ಬಾಂಡ್ಲಿಯಲ್ಲಿ ನೀರನ್ನ ಬಿಸಿ ಮಾಡ್ಕೋಬೇಕು. ನೀರು ನೀವು 1 ಗ್ಲಾಸ್ ಅಕ್ಕಿಗೆ 1.5 ಗ್ಲಾಸ್‌ನಷ್ಟು ನೀರನ್ನ ಹಾಕೋಬೇಕಾಗತ್ತೆ. ಸ್ವಲ್ಪ ರುಚಿಗೆ ನಿಮ್ಗೆ ಎಷ್ಟು ಉಪ್ಪು ಬೇಕೋ ಅಷ್ಟು ಹಾಕೊಂಡಿದ್ದೀನಿ. ಹಾಗೆ ಸ್ವಲ್ಪ ತುಪ್ಪವನ್ನ ಹಾಕೊಳ್ಳಿ. ಇದಕ್ಕೆ ನೀವು ಬೇರೆ ಇದು ತರಕಾರಿಗಳನ್ನು ಸಹ ಹಾಕೋಬಹುದು. ಅಂತ ಹೇಳಿದ್ರೆ ಈರುಳ್ಳಿ ಮತ್ತೆ ಪುದೀನವನ್ನೆಲ್ಲ ಚಿಕ್ಕದಾಗಿ ಕಟ್ ಮಾಡಿ ಹಾಕೊಂಡ್ರೆ ಟೇಸ್ಟ್ ಇನ್ನೂ ತುಂಬಾ ಚೆನ್ನಾಗಿ ಬರ್ತದೆ ನೀರು ಕುದಿಯುವಾಗ. ಇಲ್ಲಿ ನೀರು ಕುದೀತಾ ಬರುವಾಗ ಈ ಅಕ್ಕಿ ಹಿಟ್ಟನ್ನ ಏನ್ ಮಾಡ್ಕೊಂಡಿದೀವಿ ನಾವು ಅದನ್ನ ಹಾಕೊಂಡು ಸಣ್ಣ ಉರಿಯಲ್ಲಿ ಚಂದ ಮಾಡಿ ಗಂಟಾಗದ ಹಾಗೆ ಈ ರೀತಿಯಾಗಿ ಕಲಿಸ್ಕೋಬೇಕಾಗತ್ತೆ. ಸಣ್ಣ ಉರಿಯಲ್ಲೇ ಮಾಡ್ಕೊಳ್ಳಿ. ಒಂದು 5-10 ನಿಮಿಷದಲ್ಲಿ ಸಂಪೂರ್ಣವಾಗಿ ಅದು ಗಟ್ಟಿ ಆಗ್ಬಿಡ್ತದೆ. ಗಟ್ಟಿ ಆದ ನಂತರ ಸ್ವಲ್ಪ ಆರ್ಲಿಕ್ಕೆ ಬಿಟ್ಬಿಟ್ಟು ಉಂಡೆ ಕಟ್ಟಿಬಿಟ್ಟು ನೀವು ಪಾತ್ರೆಯಲ್ಲಿ ಇಡ್ಲಿ ಪಾತ್ರೆಯಲ್ಲಿ ಇಟ್ಟು ಬೇಯಿಸುವಂತದ್ದು ಇದು. ಈಗ ನೋಡಿ ಇದು ಇಡ್ಲಿ ಪಾತ್ರೆ. ಕುಂದಾಪುರ ಬದ್ರಲ್ಲಿ ಇದನ್ನ ಕಡ್ಬಿನ ಹೊಟ್ಟೆ ಅಂತ ಕರೀತಾರೆ. ಇಡ್ಲಿಯನ್ನ ಬೇಯಿಸುವಂತಹ ಪಾತ್ರೆಯಲ್ಲಿ ನೀವು ಉಂಡೆಯನ್ನ ಮಾಡ್ಬಿಟ್ಟು ಆಯ್ತಾ, ಪುಂಡಿಯ ಉಂಡೆಯನ್ನ ಮಾಡ್ಬಿಟ್ಟು ಇಡುವಂತದ್ದು. ನೋಡಿ ಬಿಸಿ ಇರ್ತದೆ, ಸ್ವಲ್ಪ ನೀರನ್ನ ತಾಗಿಸ್ಕೊಂಡು ಆ ರೀತಿಯಾಗಿ ಇಡ್ಬೇಕಾಗತ್ತೆ. ಪುಂಡಿ ಬೇಯಿಸುವುದು ಅಂತ ಹೇಳಿದ್ರೆ ಮಂಗಳೂರಿನಲ್ಲಿ ಎಲ್ಲ ತುಂಬಾ ಹುಡುಗ ಹುಡುಗಿ ಜಾಸ್ತಿ ಫೋನಲ್ಲಿ ಮಾತಾಡ್ತಾ ಇದ್ರೆ ದಾದೆ ಮರೆಯ ಪುಂಡಿ ಬೇಯ್ಪಾವಿನ ಅಂತ ಕೇಳ್ತಾರೆ. ಸೊ ಇಲ್ಲಿ ಈ ರೀತಿಯಾಗಿ ನಿಮ್ಗೆ ಎಷ್ಟು ದೊಡ್ಡ ಸೈಜ್ ಅಲ್ಲಿ ಬೇಕೋ ಅಷ್ಟು ದೊಡ್ಡದಾದಂತಹ ಒಂದು ಪುಂಡಿಯನ್ನ ಮಾಡಿಕೊಂಡು ಈ ರೀತಿಯಾಗಿ ಇಟ್ಕೋಬೇಕು. ಇದನ್ನ ಆಮೇಲೆ ಮುಚ್ಚಿಬಿಟ್ಟು ಒಂದು 10 ರಿಂದ 10 ನಿಮಿಷದಿಂದ ಒಂದು 1/4 ಗಂಟೆ ಅಷ್ಟು ಬೇಯಿಸ್ಕೋಬಹುದು ದೊಡ್ಡ ಉರಿಯಲ್ಲಿ. ನೋಡಿ 10 ನಿಮಿಷ ಆಗಿದೆ ಇವಾಗ. ಆಹಾ, ಪುಂಡಿ ರೆಡಿ ಆಗಿದೆ ನೋಡಿ. ಇದನ್ನ ನೀವು ಮೀನ್ ಸಾರು ಮತ್ತು ಚಿಕನ್ ಸಾರು ಜೊತೆಗೆ ತುಂಬಾ ಟೇಸ್ಟ್ ಆಗ್ತದೆ. ವೆಜ್ಜಿನವರಾದ್ರೆ ಒಳ್ಳೆ ಕಾಯಿ ಮೆಣಸಿದ ಚಟ್ನಿಯನ್ನ ಮಾಡಿ ತಿನ್ಬಹುದು. ನಮ್ಮ ಮಕ್ಕಳು ಬ್ಯಾಟಿಂಗ್ ಸ್ಟಾರ್ಟ್ ಮಾಡಿದ್ದಾರೆ. ನಿಮ್ಗೆ ಈ ವಿಡಿಯೋ ಇಷ್ಟವಾದ್ರೆ ದಯವಿಟ್ಟು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ. ಥ್ಯಾಂಕ್